ನಾಡಿನೆಲ್ಲೆಡೆ ಪವಿತ್ರ ರಂಜಾನ್ ಹಬ್ಬದ ಸಂಭ್ರಮ. ಹೀಗಾಗಿ ಮೈಸೂರಿನ ಈದ್ಗಾ ಮೈದಾನದಲ್ಲೂ ಕೂಡ ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡುವಂಥ ಮುಖಾಂತರ ರಂಜಾನ್ ಹಬ್ಬಕ್ಕೆ ಒಂದು ಅಂತ್ಯವನ್ನು ಆಡ್ತಾ ಇರ್ತಕ್ಕಂಥದ್ದು. ಕಳೆದ 30 ದಿನಗಳ ಕಾಲ ಏನು ಉಪವಾಸವನ್ನು ಇದ್ದು ಈ ರಂಜಾನ್ ಹಬ್ಬದ ಉಪವಾಸ ರಥವನ್ನು ಮಾಡ್ತಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಏನು ನಿನ್ನೆ ಚಂದ್ರ ದರ್ಶನವನ್ನು ಮಾಡಿ ಈ ಒಂದು ರಂಜಾನ್ ಉಪವಾಸಕ್ಕೆ ಅಂತ್ಯವನ್ನು ಆಡ್ತಾರೆ. ಇವತ್ತು ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ಇರ್ತದೆ. ಹಾಗೂ ಹಬ್ಬದ ಹಿನ್ನೆಲೆಯಲ್ಲಿ ಬಿರಿಯಾನಿ ಇರ್ಬೋದು ಅಥವಾ ಸಂಬಂಧಿಕರು ಸಮಾಗಮವನ್ನು ಮಾಡ್ತಾರೆ. ಹೀಗಾಗಿ ಮೈಸೂರಿನ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಈದ್ಗಾ ಮೈದಾನ ಏನಿದೆ, ಈ ಈದ್ಗಾ ಮೈದಾನದಲ್ಲಿ 15,000ಕ್ಕೂ ಹೆಚ್ಚು ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗ್ತಾರೆ. ಆದರೆ ಪ್ರತಿ ಬಾರಿಯೂ ಕೂಡ 10 ಗಂಟೆಗೆ ಶುರು ಆಗ್ತಿತ್ತು. ಈ ಬಾರಿ ಬಿಸಿಲಿನ ಜಳ ಇರೋದ್ರಿಂದ, ಹೀಗಾಗಿ ಬಿಸಿಲಿನ ತಾಪ ಇರೋದ್ರಿಂದ 9 ಗಂಟೆಗೆ ಒಂದು ಸಾಮೂಹಿಕ ಪ್ರಾರ್ಥನೆಗೆ ಒಂದು ಈದ್ಗಾ ಕಮಿಟಿ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾಕಷ್ಟು ಜನ ಮಕ್ಕಳು, ವೃದ್ಧರು ಸೇರಿದಂತೆ 15,000ಕ್ಕೂ ಹೆಚ್ಚು ಜನ ಭಾಗಿಯಾಗಿರ್ತಕ್ಕಂಥದ್ದು. ಬಿಸಿಲಿನ ತಾಪವನ್ನು ತಡೆಯೋಕ್ಕಾಗದೆ ಈಗ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಎಲ್ಲರೂ ಕೂಡ ಏನು ಕೊಡೆಗೆ ಛತ್ರಿಗಳನ್ನು ಬಳಸಿದ್ದಾರೆ. ಹಾಗೂ ಈ ಒಂದು ನಮಾಜ್ನಲ್ಲೂ ಕೂಡ ಚಿಕ್ಕ ಪುಟ್ಟ ಮಕ್ಕಳುಗಳು ಕೂಡ ಏನು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಏನು ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಏನು ಸರ್ಕಾರಿಯಾಗಿರುವಂತಹ ಮೊಹಮ್ಮದ್ ಉಸ್ಮಾನ್ ಶರೀಫ್ ಅವರು ಧಾರ್ಮಿಕವಾದಂತಹ ಬೋಧನೆಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ರಂಜಾನ್ನಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು, ದೇಶಕ್ಕೆ ಸುಭಿಕ್ಷವಾಗಬೇಕು, ಸುರಕ್ಷವಾಗಬೇಕು ಅನ್ನುವಂತಹ ಒಂದು ಧಾರ್ಮಿಕ ಸಂದೇಶವನ್ನು ಈಗಾಗಲೇ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಈ ಬಾರಿಯ ಪವಿತ್ರ ರಂಜಾನ್ ಹಬ್ಬ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಹಾಗೂ ಮೈಸೂರಿಗರು ಕೂಡ ಈ ಒಂದು ರಂಜಾನ್ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಹಾಗೂ ಪ್ರತಿ ಬಡಾವಣೆಯ ಒಂದು ಮಸೀದಿಗಳಲ್ಲೂ ಕೂಡ ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಹಾಗೂ ಭಾಳ ಪ್ರಮುಖವಾಗಿ ಇದೊಂದು ಅದು ಪವಿತ್ರವಾದಂತಹ ಹಬ್ಬ ಆಗಿರೋದ್ರಿಂದ ಸಾಕಷ್ಟು ಒಂದು ಧಾರ್ಮಿಕವಾದಂತಹ ರಥವನ್ನು ಕೂಡ ಆಚರಣೆ ಮಾಡಿರ್ತಕ್ಕಂಥದ್ದು. 30 ದಿನಗಳ ಕಾಲ ಉಪವಾಸ ರಥವನ್ನು ಆಚರಣೆ ಮಾಡಿರ್ತಾರೆ. ಹೀಗಾಗಿ ಈ ಒಂದು ಹಬ್ಬದಲ್ಲಿ ಸಂಬಂಧಿಕರುಗಳಿರ್ಬೋದು, ದೂರದ ಸ್ನೇಹಿತರುಗಳೆಲ್ಲನೂ ಕರೆದು ಒಂದು ವಿಶೇಷವಾಗಿ ಒಂದು ಸಂಭ್ರಮವನ್ನು ವ್ಯಕ್ತಪಡಿಸುವಂತಹ ಹಬ್ಬ ಆಗಿದೆ. ಹೀಗಾಗಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಕೂಡ ಈ ಒಂದು ರಂಜಾನ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.